ನಾವು ಬಿಡೋದ್ರಲ್ಲಿ ನಡೆಯಕ್ಕೆ ಹೋಗಿ ಬಿಡಲ್ಲ ಅಂತ ಹೇಳ್ಬೋದು. ಯಾರಿಗೆ ಹೇಳೋದೇನು, ಯಾರಿಗೆ ಹೇಳೋಕ್ಕಿಲ್ಲ. ಅದು ಇರೋದ್ರಿಂದ ಅಲ್ಲಿ ಆ ಕಡೆ ಇರೋ ಮನೆಯಲ್ಲಿ ಹೋಗ್ಲಿಕ್ಕಿಲ್ಲ ಕೊಡ್ತೀವಿ. ಡ್ಯಾನ್ಸ್ ಮಾಡ್ತಿಲ್ಲ, ಯಾಕೆ ಮಾಡ್ತೀವಿ? ಈಗ ಅಂಬಾತೀರ್ಥಕ್ಕೆ ಅಂದ್ರೆ ಪ್ರವಾಸಿಗರು ಬರ್ತಾ ಇರ್ತಾರೆ. ಇವತ್ತು ಕೂಡ ನೀವು ಗೇಟ್ ಕ್ಲೋಸ್ ಮಾಡಿದ್ರೆ ಯಾವ ಕಾರಣಕ್ಕೆ ಕ್ಲೋಸ್ ಮಾಡಿದ್ರಿ? ನೋಡಿ, ಇದು ಅಂಬಾತೀರ್ಥ ಗ್ರಾಮಸ್ಥರಾಗಿರ್ಬೋದು, ಆಗಿರ್ಬೋದು, ಅಥವಾ ಕಲ್ಗೋಡು ಗ್ರಾಮಸ್ಥರು ಒಂದೇ ರೋಡ್ ಇರೋದು. ಇದು ಅವಾಗಿಂದನೂ ಯಾವ ಸರ್ಕಾರ ಬಂದರೂ ಇದನ್ನ ರೆಡಿ ಮಾಡೋರು ಯಾರು ಇಲ್ಲ. ಎಲ್ಲ ಪ್ರವಾಸಿಗರು ಪ್ರತಿ ದಿವಸನೂ ಬಂದು ರೋಡ್ ಫುಲ್ ತುಂಬಾ ಹದಗೆಟ್ಟೋಗಿದೆ. ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ, ಬೇರೆ ರೋಡ್ ಇಲ್ಲ. ಇದು ಈ ಕಾರಣಕ್ಕಾಗಿ ಇವತ್ತು ಎಲ್ಲ ಪ್ರವಾಸಿಗರನ್ನ ಅಡ್ಡ ಹಾಕಿ ಇದನ್ನ ಯಾರಿಗೆ ಅವರಿಗೆ ಮನೆಯವ್ರಿಗೆ ಆಗ್ತದೆ ಆ ರೀತಿ ಮನೆಯವ್ರಿಗೆ ಮಾಡ್ಕೊಳ್ಕೋಸ್ಕರ ಇದನ್ನ ಬಂದ್ ಮಾಡ್ತಿದ್ವಿ. ಅಂದ್ರೆ ಇದು ಅಂಬಾತೀರ್ಥ ಮತ್ತೆ ತೂಗು ಸೇತುವೆ ಸಂಪರ್ಕ, ಮತ್ತೆ ಇಲ್ಲಿ ಏನೇನಿದೆ, ಯಾವ ಕಡೆ ಯಾವ ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಇಲ್ಲ? ಇದು ಕಲ್ಗೋಡು ಹೋಗುತ್ತೆ, ಅಬ್ಬೂಡಿಗೆ ಹೋಗುತ್ತೆ, ಮುಮ್ಮಗಿಗೆ ಹೋಗ್ತದೆ, ಅಂಬಾತೀರ್ಥಕ್ಕೆ ಹೋಗ್ತದೆ. ಗ್ರಾಮಗಳಿಗೆ ಒಂದೇ ದಾರಿ. ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಮಾಡಿದ್ದಾರೆ. ಅದು ಪ್ರವಾಸಿಗರು ಏನು ಗೊತ್ತಾ, ನಮಗೋಸ್ಕರ ಹ್ಯಾಂಗಿಂಗ್ ಇದು ಮಾಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ಇದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ. ಅದು ಇವ್ರುಗಳು ಹೋಗಿ 50 ಜನ 100 ಜನ ಹೊತ್ಕೊಂಡು ಅದ್ರಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅಲ್ಲ ತುಕ್ಕಿಡ್ದು ಹೋಗಿದೆ. 50 ಜನ ಇದ್ದಾಗ ಸಡನ್ಲಿ ಯಾರು ಕಟ್ ಆಯ್ತಂದ್ರೆ ಇವರೆಲ್ಲರೂ ಜಲಸಮಾಧಿ ಮತ್ತೆ ಬರೋದು ಇವ್ರ ಮೇಲೇನೆ. ಹಾಗೆ ಇದಕ್ಕೇನಾದ್ರು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿದ್ರೆ? ಗ್ರಾಮ ಪಂಚಾಯತಿ ಅಲ್ಲ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಲ್ಲೇ ಕೆಲವರು ಇದ್ದಾರೆ ಇದೇ ರೋಡಲ್ಲಿ ತಿರುಗಾಡ್ತಾರೆ. ಅವ್ರ ಗಮನ ತರಬಿಟ್ರೆ ಸಾಮಾನ್ಯ ಜನ ಹೇಗೆ ತರ್ತಾರೆ ಅಂದ್ರೆ ಅದು ನಿರ್ಲಕ್ಷ್ಯ ವಹಿಸ್ತಾರೆ. ಈಗ ಪ್ರವಾಸಿಗರು ಏನು ಹೋಗಿದ್ದಾರೆ ಅವರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸ್ನವರು. ಹೌದು. ಆಮೇಲೆ ಇದು ಅಂಬಾತೀರ್ಥ ಅನ್ನೋದೊಂದು ಪೌರಾಣಿಕ ಕ್ಷೇತ್ರ. ಅದು ಶ್ರೀ ಕಳಸೇಶ್ವರ ಸ್ವಾಮಿ ಸ್ಥಾನಕ್ಕೆ ಬರ್ತಾರೆ. ಆಮೇಲೆ ವೆಂಕಟರಮಣ ಸ್ವಾಮಿ ಹರಿಹರ ಉತ್ಸವ ಅಂತ ಹೇಳಿ ಅದರಲ್ಲಿ ಸ್ಥಾನಕ್ಕೆ ಬರ್ತಾರೆ. ಪ್ರತಿ ವರ್ಷನೂ ಕಳಸೇಶ್ವರ ವೆಂಕಟರಮಣ ಸ್ವಾಮಿ ಸ್ಥಾನಕ್ಕೆ ಬಂದು ಒಂದು ಪೌರಾಣಿಕ ಇತಿಹಾಸ ಇದೆ ಅಂಬಾತೀರ್ಥ ಕ್ಷೇತ್ರಕ್ಕೆ. ಅಲ್ಲಿ ಅನೇಕ ಚಟುವಟಿಕೆಗಳು ನಡೀತಿದ್ದಾವೆ. ಡ್ರಿಂಕ್ಸ್ ಮಾಡೋದಾಗ್ಲಿ, ಪ್ರತಿಯೊಂದು ಸಹ ಎಲ್ಲ ಬೈಕ್ಗಳು ತಗೊಂಡ್ಬರೋದು, ಎಲ್ಲೆಲ್ಲ ಪದೆಯೊಳಗೆ ಹೋಗೋದು, ಈ ಥರ ಎಲ್ಲ ತುಂಬ ಅನೇಕ ಚಟುವಟಿಕೆ ಆಗ್ತದೆ. ಅದಕ್ಕೆ ಕಳಸ ಗ್ರಾಮ ಪಂಚಾಯತಿ ಅಥವಾ ಕಳಸ ಪೊಲೀಸ್ ಸಂರಕ್ಷಕರು ಅದಕ್ಕೆ ರಕ್ಷಣೆ ಕೊಟ್ಟು ಕಾಪಾಡ್ಬೇಕು ಅದನ್ನ ಅಂತ ಹೇಳ್ತೀನಿ. ತುಂಬ ಶ್ರೀಧರ ಅಂತೇಳಿ ಅಂಬಾತೀರ್ಥ. ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕಿ ಇಲ್ಲಿ ಬ್ರಿಡ್ಜ್ ಇದೆ ಅಂತ ಬಂದ್ವಿ. ರೋಡ್ ಚೆನ್ನಾಗಿಲ್ಲ, ಸುಸ್ತಾಗೋಯ್ತು ಅಲ್ಲಿ ಹೋಗೋಕ್ ಬರೋಷ್ಟೊತ್ತಿಗೆ. ಬೆಂಗಳೂರಿಂದ. ಹಾ, ರೋಡ್ ಚೆನ್ನಾಗ್ ಮಾಡಿದ್ರೆ ಪ್ರವಾಸಿಗರಿಗೂ ಹೆಲ್ಪ್ ಆಗುತ್ತೆ. ಅದೊಂದಿದೆ. ಬ್ರಿಡ್ಜ್ ಮೇಲೆ ಹೋಗಿದ್ವಿ, ಅಲ್ಲಾಡ್ತಿದೆ. ಅದು ಸ್ವಲ್ಪ ಸೇಫ್ಟಿ. ನೆಕ್ಸ್ಟ್ ವರ್ಷ ಇನ್ ಕೇಸ್ ಏನಾದ್ರು ಇದೇ ಪ್ಲೇಸ್ ನೋಡಿದ್ರೆ ಅಲ್ಲಿ ಬ್ರಿಡ್ಜ್ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿಲ್ಲ. ಹಂಗಿದೆ ಬ್ರಿಡ್ಜ್ ಬಂದ್ಬಿಟ್ಟು. ಅದನ್ನೇ ಹೇಳ್ತಾ ಇದ್ವಿ, ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ವಿ. ನಾವು ನೆಕ್ಸ್ಟ್ ಇನ್ ಕೇಸ್ ಇನ್ನೊಂದ್ಸಲ ಅದಕ್ಕೆ ಬರ್ಬೇಕಂದ್ರೆ ಅಲ್ಲಿ ಬ್ರಿಡ್ಜ್ ಇರುತ್ತೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅದ್ರದ್ದು. ಅಷ್ಟು ಅದು ಆಲ್ರೆಡಿ ಹಾಳಾಗೋಗಿದೆ ಬ್ರಿಡ್ಜ್. ತೀರ್ಥ ಅಂತ. ಇವತ್ತು ಈ ಅಂಬಾತೀರ್ಥ ಮತ್ತು ಕಲ್ಗೋಡಿಗೆ ಹೋಗುವ ರಸ್ತೆಯನ್ನ ಬಂದ್ ಮಾಡಿರ್ತೀವಿ. ಕಾರಣ ಏನಂತ ಹೇಳಿದ್ರೆ, ನೂರಾರು ಪ್ರವಾಸಿಗರು ದಿನ ಬಂದು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಕಲ್ಗೋಡಿಗೆ ಹೋಗುವ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅದರ ಮೇಲೆ 50-100 ಜನ ಬಂದು ಕುಣಿದು ಡ್ರಿಂಕ್ಸ್ ಎಲ್ಲ ಮಾಡಿ ಲೋಕಲ್ನವರಿಗೆ ತಿರುಗಾಡೋದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಮತ್ತೆ ರೋಡ್ ಎಲ್ಲ ಹೊಂಡ ಗುಂಡಿ ಬಿದ್ದು ದಿನ ನಾವು ಗ್ರಾಮಸ್ಥರು ಓಡಾಡೋದಕ್ಕೆ ತೊಂದರೆ ಆಗ್ತಾ ಉಂಟು. ಹೇಳಿದ್ರೆ ಪ್ರವಾಸಿಗರು ಲೋಕಲ್ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾವು ಅಲ್ಲಿಂದ ಬಂದಿದ್ದೀವಿ, ಇಲ್ಲಿಂದ ಬಂದಿದ್ದೀವಿ ಅಂತ ತಕೊಂಡು ದಬ್ಬಾಳಿಕೆ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇವತ್ತು ಈ ರೋಡನ್ನು ಬಂದ್ ಮಾಡಿದ್ದೀವಿ. ರೋಡ್ ಸರಿಯಾಗಲ್ಲದೆ ನಾವು ಮತ್ತೆ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಟೂರಿಸ್ಟಿಗೆ ಅಲೋ ಮಾಡೋದಿಲ್ಲ. ಹಾಗೆ ಅದು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಗ್ರಾವೆಲ್ ಹಾಕೋದ, ರೋಡ್ ಸರಿ ಮಾಡೋದ, ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದೀವಿ. ಯಾರು ಕೂಡ ಹೋಗ್ತಾ ಇಲ್ಲ, ಪ್ರವಾಸಿಗರಿಗೆಲ್ಲ ಅಡ್ಡ ಹಾಕ್ತಿದ್ದೀವಿ. ಅಂದ್ರೆ ಇದು ಅಲ್ಲಿ ಹೋಗಿ ಅವರು ಸುಮ್ಮನೆ ತೂಗು ಸೇತುವೆ ನೋಡ್ಕೊಂಡು ವಾಪಸ್ ಬರುವುದಿಲ್ಲ.
ಅಲ್ಲಿ ಬೇಡದ್ದು ಕುಡಿಯುವುದು, ಡ್ಯಾನ್ಸ್ ಮಾಡೋದು, ಮತ್ತೆ ಲೋಕಲ್ನವರಿಗೆ ಜೋರು ಮಾಡೋದೆಲ್ಲ ಮಾಡ್ತಾರೆ. ಹಾಗಾಗಿ ನಮಗೆ ಅಂತ ಹೇಳಿದ್ರೆ ನಾವು ದಿನ ಪೇಟೆಗೆ, ಮನೆಗೆ, ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗುದು, ಕರ್ಕೊಂಡು ಬರೋದು ಮಾಡ್ತೀವಿ. ಕೆಲವರು ಹುಷಾರಿಲ್ಲದಿದ್ದಾಗ ಇಲ್ಲಿ ಆಟೋ ಬರುದಿಲ್ಲ, ಆಂಬುಲೆನ್ಸ್ ಬರೋದು ಕೇಳುದಿಲ್ಲ. ಯಾಕೆಂತ ಹೇಳಿ ರೋಡ್ ಚೆನ್ನಾಗಿಲ್ಲ ಅಂತೇಳಿ ಡಬಲ್ ಬಾಡಿಗೆ ಕೇಳ್ತಾರೆ. ಹಾಗಾಗಿ ನಾವು ಇವತ್ತು ರೋಡನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಕಿರಣ್ ಅಂತ ಹೇಳಿ. ನನಗೆ ಅನಧಿಕೃತ ಚಟುವಟಿಕೆ ಆಗಿದೆ. ಹಾ. ಮಾತಾಡ ಅದೊಂದೇ ಇಲ್ಲ, ಅಲ್ಲಿ ಪಾರ್ಕಿಂಗ್ ರಗಳಾಗುತ್ತೆ ಅಂತ ಅಲ್ಲಿ ಗಲಾಟೆ ಮಾಡ್ತೀಯ. ಸಾಕು ಇಲ್ಲ. ಅಲ್ಲಿ ನೀವು ಮುಂದೆ ಬಿಡಲ್ಲ, ಜನ ಇದ್ದಾರೆ ಮೇಲಾಗಿದೆ, ಅದಕ್ಕೆ ರಸ್ಟ್ ಬಂದಿದೆ, ಓಡಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ಅದ್ರ ಮೇಲ್ಗಡೆ ಒಂದು 4 ರಿಂದ 5 ಜನ ಮಾತ್ರ ಇರ್ಬೇಕು ಒಂದ್ ಟೈಮ್ ಅಲ್ಲಿ. ಇಲ್ಲಿ ಹೋದವರೆಲ್ಲ 40-60 ಜನ ಇದ್ರೆ ಅದು ಡೆಲಿಕೇಟ್ ಆಗಿದೆ. ಬಿಟ್ಟೋದ್ರೆ ಏನ್ ಮಾಡೋದು? ಅವ್ರಿಗೂ ಸಮಸ್ಯೆ, ನಿಮ್ಗೂ ಸಮಸ್ಯೆ. ಅದಕ್ಕೋಸ್ಕರನೇ ಹೇಳ್ತಿದ್ರು ಹೋಗ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದ್ ಸೆಟ್ನ ಕಟ್ಬೋದು. ರೋಡ್ ಆಗ್ಬೇಕಲ್ಲ, ಅದಕ್ಕೆ ಅದು ದುಡ್ಡು ತಗೊಂಡಿದ್ದು ರೋಡ್ ರೆಡಿ ಮಾಡ್ಬೇಕಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.